ನಮಸ್ತೆ, ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಬ್ರೆಡ್ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಯಾವಾಗಲಾದರೂ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ಆಗ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ನಾವು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಪಿಜ್ಜಾ ಸಾಸ್ ಇಲ್ಲದೇ ಇವತ್ತು ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 3 ಬ್ರೆಡ್ ಪೀಸನ್ನು ಒಂದು ತವಾ ಮೇಲೆ ಇಟ್ಕೊಂಡು, ನಾನಿಲ್ಲಿ ಸ್ಟವನ್ನು ಆನ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾವು ಈ ಪ್ರಾಸೆಸ್ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿಸುತ್ತೆ ಅಲ್ವಾ, ಅಷ್ಟರಲ್ಲಿ ನಮಗೆ ಬ್ರೆಡ್ಡು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ಇದನ್ನೆಲ್ಲ ಸೆಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಂತರ ನಾವು ಸ್ಟವನ್ನು ಹಚ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಮೊದಲಿಗೆ ಟೊಮೆಟೊ ಚಟ್ನಿಯನ್ನು ಈ ರೀತಿ ಹಾಕ್ತಾಯಿದ್ದೀನಿ, ಬ್ರೆಡ್ಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಪ್ಲೇಸಲ್ಲಿ ಬೇಕಾದರೆ ಟೊಮೆಟೊ ಕಚಪ್ನು ಸಹ ಹಾಕ್ಕೊಳ್ಬೋದು. ಟೇಸ್ಟ್ನಲ್ಲಿ ಏನೂ ವ್ಯತ್ಯಾಸ ಬರೋದಿಲ್ಲ, ಟೇಸ್ಟ್ ಒಂದೇ ಥರ ಇರುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಚೀಸನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ, ಒಂದು ಟೊಮೆಟೊ. ಈಗ ಮೊದಲಿಗೆ ಟೊಮೆಟೊ ಚಟ್ನಿಯನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ನಾವು ಚೀಸನ್ನು ಈ ರೀತಿ ಮೇಲೆ ಹಾಕ್ಕೊಳ್ಬೇಕು. ಇದರ ಮೇಲೆ ಈಗ ಈರುಳ್ಳಿನ ಸಹ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಹೀಗೆ ಈಗ ಟೊಮೆಟೊನೂ ಸಹ ಇದರ ಮೇಲೆ ಹಾಕ್ಕೊಂಡು, ಮತ್ತು ಇದಕ್ಕೇನೆ ನಾವು ಕ್ಯಾಪ್ಸಿಕಮ್ ಇದ್ದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ, ಸೊ ಅದಕ್ಕೆ ನಾನು ಹಾಕ್ತಾಯಿಲ್ಲ. ಸೊ ನೋಡಿದ್ರಲ್ಲ, ಈ ರೀತಿ ನೀಟಾಗಿ ಹಾಕ್ಕೊಂಡ್ಮೇಲೆ ಎಲ್ಲನೂ ಮೇಲೆ ಮತ್ತೆ ಸ್ವಲ್ಪ ಚೀಸನ್ನು, ಮಿಕ್ಕಿರ್ತಕ್ಕಂಥ ಚೀಸನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ತಗೊಂಡು ಇದರ ಮೇಲೆ ಈ ರೀತಿ 3ಕ್ಕೂ ಸಹ ಒಂದೇ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಯಾಕಂದರೆ ಚೀಸ್ನಲ್ಲಿ ಉಪ್ಪಿರುತ್ತೆ, ಹಾಗೆ ಟೊಮೆಟೊ ಚಟ್ನಿಯಲ್ಲೂ ಉಪ್ಪಿರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಈಗ ನಾನಿಲ್ಲಿ ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಈ ರೀತಿ ಹಾಕ್ಕೊಳ್ಳೋಣ. ಖಂಡಿತ ನೆನಪಿನಲ್ಲಿ ಇಟ್ಕೊಳ್ಳಿ, ನಾವು ಮೊದಲೇ ಸ್ಟವನ್ನು ಹಚ್ಚಬಾರ್ದು. ಇದನ್ನೆಲ್ಲ ಈ ರೀತಿ ಸೆಟ್ ಮಾಡ್ಕೊಂಡ್ಮೇಲೆ ಸ್ಟವನ್ನು ಹಚ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಬ್ರೆಡ್ ತುಂಬ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಈಗ ನಾನಿಲ್ಲಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಹಾಗೆ ಕುಕ್ ಮಾಡ್ಕೊಳ್ಳೋಣ. ನೋಡಿ, 2 ನಿಮಿಷ ಆದಮೇಲೆ ನಮಗೆ ಇಲ್ಲಿ ಚೀಸು ಚೆನ್ನಾಗಿ ಮೆಲ್ಟ್ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ತೆಗೆದುಬಿಡೋಣ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಟೇಸ್ಟು ಸಹ ನಾವು ಹೊರಗಡೆ ಪಿಜ್ಜಾಗಿಂತ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸೊ ತಪ್ಪದೆ ಒಂದು ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಬ್ರೆಡ್ ಪಿಜ್ಜಾನ ಯಾವ ರೀತಿ ಮಾಡೋದು ಅಂತ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ. ಸೊ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.